ಗೈಸ್ ನಿಮ್ಗೆಲ್ಲ ಪ್ರಾಮಿಸ್ ಮಾಡ್ದಂಗೆ ಫೈನಲಿ ನಾವು ಕುಕ್ಕೆಗೆ ಬಂದಿದ್ದೀವಿ ಗೈಸ್. ನೋಡಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಅಪ್ಪ ಎಲ್ಲೋಯ್ತು ತಿರ್ಗಾ ಅಂದೆ. ಗೈಸ್ ನೋಡಿ ಇವಾಗ ನಮ್ಮಪ್ಪ ಅಲ್ಲಿ ಕುತ್ಕೊಂಡಿದ್ರು, ಇವಾಗ ಎಲ್ಲೋ ಓಡೋಗ್ಬಿಟ್ಟವ್ರೆ. ಯಾವಾಗಲೂ ಇದೆ ನಮ್ಮಪ್ಪಂದು ರೂಮ್. ನೋಡಿ ಗೈಸ್ ಹೆಂಗಿದೆ, ವರ್ಸ್ಟ್ ಆಗಿದೆ. ನಮ್ಮ ಮನೇಲಿ ಬಡ್ಜೆಟ್ ಕಟ್ ಮಾಡೋಕ್ಕೆ, ನಿಜವಾಗೂ ನಮ್ಮ ಮನೇಲಿ ಬಡ್ಜೆಟ್ ಕಟ್ ಮಾಡೋಕ್ಕೆ ಗೈಸ್. ಏನಕ್ಕೆ ಮಾತಾಡ್ಸೋದು ಹಂಗೆ ಅಂತ ಮಾತಾಡ್ಸೋಣ ಅನಿಸ್ತು. ನಿಮ್ಮ ಫ್ಯಾಮಿಲಿ ಎಲ್ಲ ನೋಡಿದೆ. ಖುಷಿ ಆಯಿತು ಬ್ರೋ ಬಂದು ಮಾತಾಡಿಸಿದ್ದು. ಥ್ಯಾಂಕ್ ಯು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಈ ವಿಡಿಯೋ ಫೈನಲಿ ಯಾವಾಗಲೂ ಒಂದು ಸತಿ ಹೇಳಿದ್ದೆ ದಟ್ ಎಲ್ಲ ಸುಬ್ರಹ್ಮಣ್ಯಗೆ ಹೋಗಬೇಕು ಅಂತ ಎಲ್ಲ ಹೇಳಿಬಿಟ್ಟು ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿ ವ್ಲಾಗಲ್ಲಿ ಆ್ಯಕ್ಚುಲಿ ತೋರಿಸಿದೆ. ಸೊ ಈ ವ್ಲಾಗು ಫೈನಲಿ ಇವತ್ತು ಅದು ಆಗ್ತಾ ಇದೆ ಗೈಸ್. ಸೊ ನಮ್ಮ ಜೊತೆ ವಿ ಹ್ಯಾವ್ ಹೃತಿಕ್. ಗುಡ್ ಮಾರ್ನಿಂಗ್ ಬ್ರೋ. ಆ್ಯಂಡ್ ನಮ್ಮಮ್ಮ ಇದ್ದಾರೆ. ನಿನ್ನ ವಾಯ್ಸ್ ಆ್ಯಕ್ಚುಲಿ ಕೇಳಿಸಲ್ಲ ಅನ್ಸುತ್ತೆ, ಮೈಕ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಆ ಕಡೆ ನಮ್ಮಪ್ಪ ಇದ್ದಾರೆ ಗೈಸ್. ಸೊ ಇಷ್ಟು ಜನ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಲಾಸ್ಟ್ ಇಯರು ಹೋಗಿದ್ದಾಗ ನಾವು ಎಲ್ಲರೂ ಕಾರಲ್ಲಿ ಹೋಗಿದ್ವಿ. ಬಟ್ ಈ ಸತಿ ಇಡೀ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿ ಹೋಗ್ತಾ ಸೀನ್ರಿ ಪ್ರತಿಯೊಂದು ತೋರಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ರೈಲ್ವೆ ಸ್ಟೇಷನಿಗೆ ಫಾಸ್ಟಾಗಿ ಹೋಗ್ಬೇಕಾದ್ರೆ ಅಲ್ಲಾಗೋ ಆ ಸಿಚುಯೇಷನ್ಗಳು ಸೊ ಪ್ರತಿಯೊಂದು ತೋರಿಸ್ಕೊಂಡು ವ್ಲಾಗ್ ಮಾಡಿಕೊಂಡು ಹೋಗ್ತೀನಿ ಗೈಸ್. ಸೊ ಬನ್ನಿ, ಇವಾಗ ಕ್ಯಾಬ್ ಆಲ್ಮೋಸ್ಟ್ ಬಂದಿದೆ. ಹೋಗಿ ಕ್ಯಾಬ್ ಹತ್ಕೊಂಡು ಇಡೀ ಜರ್ನಿ ಸ್ಟಾರ್ಟ್ ಮಾಡೋಣ. ಆಲ್ಸೋ ನೀವೇನಾದ್ರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರೈಟ್ ನಾವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಯು ಎಂಜಾಯ್ ದ ವ್ಲಾಗ್ ಗೈಸ್. ನಮ್ಮ ಮನೇಲಿ ನಮ್ಮ ಅಮ್ಮಂಗೆಲ್ಲ ಏನು ಆತರ ಅಂದರೆ ಬ್ಯಾಗು ಇಷ್ಟೊಂದಿದೆ. ನಮ್ಮ ಅಪ್ಪನ ಕೈಯಲ್ಲಿ ಬೇಡಿದೆ, ಋತಿಕ್ ಹತ್ರ ಒಂದಿದೆ, ನಾನೊಂದು ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಒಂದು ಬ್ಯಾಗ್ ಇದೆ. ಬಟ್ ಡಿಕ್ಕಿಲಿ ಲಗೇಜ್ ಇಡೋದು ಬೇಡವಂತೆ, ಯಾಕಂದರೆ ಲೇಟ್ ಆಗುತ್ತಂತೆ. ಸೊ ಡಿಕ್ಕಿಯೆಲ್ಲ ಓಪನ್ ಮಾಡಿ ಇಟ್ಟರೆ ಅಲ್ಲೆಲ್ಲ ಎತ್ಕೊಳ್ಳೋಕ್ಕೆಲ್ಲ ಲೇಟ್ ಆಗುತ್ತಂತೆ ಗೈಸ್. ಇವಾಗ ಜಸ್ಟು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ನೋಡಿ ಗೈಸ್. ಸೊ ನಮ್ಮ ಟ್ರೈನ್ ಜರ್ನಿ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಹೆಂಗನ್ಸಿದೆ ಫೈನಲಿ ಬಂದಿದ್ದೀನಿ? ಖುಷಿ ಆಯ್ತಾ? ಅದೇ ಖುಷಿನಾ? ನನಗೆ ಟ್ರೈನಾಗ ಹೋಗೋಕೆ ಇಷ್ಟ. ವೆದರೆಲ್ಲ ಎಷ್ಟು ಚೆನ್ನಾಗಿರ್ತದಲ್ಲ. ಹೌದು ಗೈಸ್, ಟ್ರೈನಲ್ಲೆಲ್ಲ ವೆದರ್ ಚೆನ್ನಾಗಿರುತ್ತೆ. ಕಾರಲ್ಲಿ ಹೋದರೆ ವೆದರ್ ಇರಲ್ಲ, ವೆದರೇ ಗೊತ್ತಾಗಲ್ಲ. ನೋಡಿ ಹಿಂಗೆ ಹೇಳ್ತಾರೆ. ಇವಾಗ ಇಲ್ಲಿಂದ ಸ್ಟಾರ್ಟು ನೋಡ್ಕೊಳ್ಳಿ. ಅಲ್ಲಿ ಪ್ಲ್ಯಾಟ್ಫಾರ್ಮ್ ಹತ್ರ ಹೋಗಿ ಇಲ್ಲಿ ಈ ಪ್ಲ್ಯಾಟ್ಫಾರ್ಮ್ ಅಲ್ಲ ಆ ಪ್ಲ್ಯಾಟ್ಫಾರ್ಮು ಅಂತ ಅಂದ್ಕೊಂಡು ಅಲ್ಲಿ ಹೊತ್ತಿಕೊಂಡು 2-3 ಸತಿ ಬೈಸ್ಕೊಂಡು ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂತ ಇನ್ನೂ ಬೇಜಾನಿದೆ. ಬನ್ನಿ ತೋರಿಸ್ತೀನಿ ಗೈಸ್. ಇದು ಒಂದು ಎಲ್ಲರ ಫ್ಯಾಮಿಲಿಯಲ್ಲೂ ತುಂಬ ರಿಲೇಟಬಲ್ ಇರುತ್ತೆ. ಬೇಕಿದ್ರೆ ನೀವು ನೋಡಿ, ಅಲ್ಲಿ ನೋಡಿ ಅಪ್ಪಂದಿರು ಯಾವಾಗಲೂ ನೋಡಿ ಹಂಗೆ ಮುಂದೆ ಹಿಂಗೆ ಹಿಡ್ಕೊಂಡು ಫುಲ್ಲು ಹರಿಯಾಗಿ ಎಲ್ಲಿ ಮಿಸ್ ಆಗೋಗ್ಬಿಡುತ್ತೆ ಅಂತ ಓಡ್ತಾ ಇರ್ತಾರೆ ನೋಡಿ. ಆ ಥರ ನಮ್ಮಪ್ಪ ಅಲ್ಲಿ ಮುಂದೆ ಹೋಗ್ತವ್ರೆ. ಅದರಿಂದ ನಮ್ಮಮ್ಮ ಇಲ್ಲಿಂದ ನಾನು ಋತಿಕ್ಕು ಪೀಸಾಗಿ ಚಿಲ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ ಎಲ್ಲ ಫ್ಯಾಮಿಲಿ ತುಂಬ ರಿಲೇಟೇಬಲು ಗೈಸ್. ಧರ್ಮಸ್ಥಳ ಮತ್ತು ಈ ಕುಕ್ಕೆ ಹೋಗೋ ರೂಟಲ್ಲಿ ಕೆಲವೊಂದು ಟ್ರೈನು ಕಂಪ್ಲೀಟ್ ಹಿಂಗೆ ಓಪನ್ ಇರುತ್ತಲ್ಲ, ಅಂದರೆ ಫುಲ್ಲು ಸೀನ್ರಿ ಎಲ್ಲ ಕಾಣಿಸೋ ಥರ. ಸೊ ಆ ಟ್ರೈನ್ ಇಲ್ಲೇ ಇದೆ ಗೈಸ್. ಐ ಮೀನ್ ನಮ್ಮದೇ ಟ್ರೈನು, ಅದ್ರ ಜೊತೆ ಬೋಗಿ ಹಿಂಗೆ ಇರುತ್ತೆ ನೋಡಿ. ಕಂಪ್ಲೀಟ್ ಹಿಂಗೆ ಓಪನ್ ಇರುತ್ತೆ, 360. ಆ ಕಡೆ ಓಪನ್ ಇರುತ್ತೆ, ಮೇಲ್ಗಡೆ ಓಪನ್ ಇರುತ್ತೆ, ಸೈಡಲ್ಲಿ ಓಪನ್ ಇರುತ್ತೆ. ಎಲ್ಲ ಸಕ್ಕತ್ತಾಗಿರುತ್ತೆ ಹೋಗೋಕ್ಕೆ. ಒಂದು ದಿವಸ ಹೋಗ್ಬೇಕು ಆ್ಯಕ್ಚುಲಿ. ಒಂದು ದಿವಸ ನಮ್ಮ ಫ್ಯಾಮಿಲಿನ ಕರ್ಕೊಂಡೇ ಹೋಗ್ಬೇಕು. ಬಿಕಾಸ್ ನನ್ನ ಫ್ಯಾಮಿಲಿಗೆ ಹಿಂಗೆ ಟ್ರೈನಲ್ಲಿ ಹೋಗಿ ನೋಡ್ಬೇಕಂತ ಆಸೆ. ನನಗೇನು ಅಷ್ಟಿಲ್ಲ, ಬಟ್ ಇವ್ರಿಗೆಲ್ಲ ಎಕ್ಸೈಟ್ಮೆಂಟು. ಲೆಟ್ಸ್ ಗೋ ಗೈಸ್. ನೋಡಿ ಈ ಥರ ಇದೆ ನಮ್ಮ ಬೋಗಿ. ಹೋಗಿ ನಮ್ಮ ಸೀಟ್ ಇಟ್ಕೊಳ್ಳೋಣ. ಇಲ್ಲೆಲ್ಲ ನಾವು ಎರಡಾಗಿ ನೋಡ್ತಿದ್ದೇವೆ. ಬನ್ನಿ ಲೆಟ್ಸ್ ಗೋ ಗೈಸ್. ನನಗೆ ಸೀಟ್ ಸಿಕ್ಕಿದೆ. ಹೆಂಗೆ ಸಿಕ್ಕಿದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ವಿಂಡೋ ಬುಕ್ ಮಾಡಿದಾಗ ಹೆಂಗೆ ಅಲ್ಲ, ಅಲ್ಲಿ ವಿಂಡೋ ನನಗೆ ಇದ್ದಂಗೂ ಇಲ್ಲ, ಇಲ್ಲದೆ ಇದ್ದಂಗೂ ಇಲ್ಲ. ನೋಡಿ ಇಲ್ಲಿ ಅರ್ಧಂಬರ್ಧ. ನಾನು ಇಲ್ಲಿ ಹಿಂಗೆ ಕುತ್ಕೊಂಡ್ರೆ ಕರೆಕ್ಟಾಗಿ ಹಿಂಗಿದೆ ಗೈಸ್. ಅರ್ಧ ವಿಂಡೋ ಇದ್ದಂಗಿದೆ ನೋಡಿ. ಇದೇನು ಆಚೆ ನೋಡ್ಲೋ ಬೇಡವೋ? ವಿಂಡೋ ಕೊಟ್ಟಂಗೂ ಇದೆ, ಕೊಡದೇ ಇದ್ದಂಗೂ ಇದೆ, ಹಂಗಿದೆ ಗೈಸ್. ನಮ್ಮಮ್ಮ ಏನೋ ಹೇಳ್ತವ್ರೆ. ಏನು ಹೇಳಿದೆ? ಅಪ್ಪ ಎಲ್ಲೋಯ್ತು ತಿರ್ಗಾ ಅಂದೆ. ಗೈಸ್ ನೋಡಿ ಇವಾಗ ನಮ್ಮಪ್ಪ ಅಲ್ಲಿ ಕುತ್ಕೊಂಡಿದ್ರು, ಇವಾಗ ಎಲ್ಲೋ ಓಡೋಗ್ಬಿಟ್ಟವ್ರೆ. ಯಾವಾಗಲೂ ಇದೆ ನಮ್ಮಪ್ಪಂದು. ಒಂದ್ಸತಿ ಹಿಂಗೆ ಕುತ್ಕೊಂಡಿರ್ತಾರೆ, ಎಲ್ಲೋ ಹೊರಟೋಗಿರ್ತಾರೆ. ಲಾಸ್ಟ್ ಟೈಮು ಹಿಂಗೆ ಕುತ್ಬಿಟ್ಟು ಆಚೆ ಇಳಿದ್ಬಿಟ್ಟು ಜೋರಾಗಿ ಬರೋಕೆ ಹೋಗಿ ಬಿದ್ಬಿಟ್ಟು ತಲೆಗೆ ಏಟಾಗಿತ್ತು. ಅದಕ್ಕೆ ನನಗೆ ಭಯ. ಅದಕ್ಕೆ 2 ವರ್ಷದಿಂದ ಬಂದಿರಲಿಲ್ಲ ಟ್ರೈನಲ್ಲಿ, ಕಾರಲ್ಲೇ ಹೋಗಿದ್ವಿ ನೋಡಿ ಗೈಸ್. ಇವಾಗ ಮಿಸ್ಸಿಂಗ್ ನಮ್ಮಪ್ಪ. ಅಲ್ಲಿ ಮುಂದೆ ಎಲ್ಲೂ ಇಲ್ಲ. ಇಲ್ಲೇ ಕುತ್ಕೊಂಡು ಹೋಗಲ್ಲಮ್ಮ ಎಲ್ಲ ಗೈಸ್. ನಮ್ಮಪ್ಪ ನೋಡಿ ಇಲ್ಲಿ ರ್ಯಾಂಡಮ್ ಆಗಿ ಇಲ್ಲಿ ಕುತ್ಕೊಂಡವ್ರೆ.
ಇಲ್ಲೇ ಅದಲ್ಲ ಬಿಡು, ಹೇಳ್ಬಿಟ್ಟೆ ಕರ್ಕೊಂಬಂದಿದ್ದೀನಿ. ಅಲ್ಲ ನಮ್ಮ ಸೀಟ್ ಇರೋದೇ ಅಲ್ಲೋ, ಅಪ್ಪ ಏನು ಕಲ್ಕೂತಿರೋದು? ಎಷ್ಟೊಂದು ಖಾಲಿ ಇರ್ತಾವಲ್ಲ, ಏನೋ ಗೈಸ್, ನಮ್ಗೆ ಇಷ್ಟ ಬಂದಿದ್ ಕಡೆ ಕುತ್ಕೊಂಬರ್ತಿ. ಇಲ್ಲಿ ಎಲ್ಲಿ ಬೇಕಾದ್ರೆ ಕುತ್ಕೊಬೋದಾ? ಅಂದ್ರೆ ಫಿಲ್ ಆದ್ರೆ ಇಲ್ಲ, ಇಲ್ಲ ಅಂದ್ರೆ ಕುತ್ಕೊಬೋದು. ಖಾಲಿ ಇದ್ರೆ ಖಾಲಿ ಇದ್ರೆ ಕುತ್ಕೊಬೋದು. ಸ್ವಲ್ಪ ದೂರ ಹೋಗಿದ ತಕ್ಷಣ ಖಾಲಿ ಆಗ್ತದೆ, ನಮ್ಗೆ ಇಷ್ಟ ಬಂದ ಕಡೆ ಕುತ್ಕೊಬೋದು. ಮನಿ ಗೈಸ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಡುತ್ತೆ ಆ್ಯಕ್ಚುಲಿ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ನಿನಗೆ ಇಷ್ಟ ಇಲ್ಲ ಟ್ರೈನು? ನನಗೆ ನಾಯ್ಸ್ ಆಗಲ್ಲ, ನನಗೆ ನಾನೇ ಪ್ರೈವೇಟಾಗಿ ಹೋಗ್ಬೇಕು, ನಮ್ಮದೇ ಒಂದು ಗಾಡೀಲಿ ಹೋಗ್ಬೇಕು. ನಂಗೆ ಇಲ್ಲಿ ಆ ನಾಯ್ಸು ಅದೆಲ್ಲ ನಂಗೆ ಅಷ್ಟು ಸೆಟ್ ಆಗಲ್ಲ. ಎಲ್ಲ ಕತ್ತಿ ಬೇರೆ ಪ್ಲೇಸ್ ಆಗಿದ್ರೆ ಹೋಗ್ಬೋದಿತ್ತು. ಇದು ಏನಂತ ಇದಲ್ಲ, ಒಂದಕ್ಕೆ ಹೋಗೋದು, ಅದಕ್ಕೆ ಒಂದಕ್ಕನಾಗ್ಲಿ ನೀನು ಸ್ವಿಮ್ಮಿಂಗು ಕಾಫಿ ಕುಡ್ಕೊಂಬರೋಕೆ ಜನ ಹೋಗ್ತಾರೆ ಚಿಕ್ಕಮಗಳೂರು ಸಾಕಷ್ಟು. ಏನಾಗಲ್ಲ, ನಿಮ್ಮದೇ ಒಂದು ರೀಸನ್ಸ್ ಇದೆ ಗೈಸ್. ಇವರು ಸುಮ್ಮನೆ ಏನೋ ಹೇಳ್ಬೇಕಂತ ಏನೋ ಒಂದೇ ಜಾಗಕ್ಕೆ ಹೋಗೋದು, ಅದಕ್ಕೆ ಹೇಳು ಪರವಾಗಿಲ್ಲ. ಏನು ರೀಸನ್ ಏನಕ್ಕೆ ಅದು ಇದು ಅಂತ ಇಲ್ಲ, ಬೇಕಿದೆ ಏನಾದ್ರು ಇದೆ. ನಮಗೆ ಟ್ರೈನಾಗ ಹೋಗೋಕ್ಕೆ ಇಷ್ಟ. ನಿಂಗೆ ಅದು ಇಷ್ಟ ಸಹ? ಕಾರ್ ಚೆನ್ನಾಗಿರುತ್ತೆ. ಅವನಿಗೆ ಕೂಡ ಮೈಕು ಕಾರಲ್ಲಿ ಹೋಗೋಕೆ ಚೆನ್ನಾಗಿರುತ್ತಲ್ಲ, ಲಾಸ್ಟ್ ಟೈಮ್ ಹೋಗಿದ್ವಲ್ಲ. ಆಯ್ತು, ನೆಕ್ಸ್ಟ್ ಟೈಮಿಂದ ಕಾರಲ್ಲೇ ಹೋಗೋಣ. ನಿನಗೆ ಕಾರಲ್ಲಿ ಏನಕ್ಕೆ ಇಷ್ಟ ಆಗಲ್ಲ? ವಾಮಿಟ್ ಹೇಳಲೇಬೇಡ ನೀನು. ಈಗ ಸರಿ ಕರೆಕ್ಟ್ ಆಗಿದೆ, ಈಗ ಸರಿ ಹೋಗೋದಷ್ಟೇ. ಆದ್ರೂ ನಂಗೆ ಟ್ರೈನೇ ಇಷ್ಟ ಗೈಸ್. ನಮ್ಮ ಮನೇಲಿ ಬಡ್ಜೆಟ್ ಕಟ್ ಮಾಡಕ್ಕೆ, ನಿಜವಾಗೂ ನಮ್ಮ ಮನೇಲಿ ಬಡ್ಜೆಟ್ ಕಟ್ ಮಾಡಕ್ಕೆ ಗೈಸ್. ನಮಗೆ ಗೊತ್ತಿಲ್ಲ, ಟ್ರೈನ್ ರೇಟ್ ಕಡಿಮೆ ಇರ್ಬೋದು, ಅಲ್ಲಿ ಬರ್ತಾ ಅವು ಇವು ಬರ್ತಾ ಇರ್ತಾವಲ್ಲ, ಅವು ತಿನ್ನಕ್ಕೆ ಎಷ್ಟೊಂದು ದುಡ್ಡು. ಎಷ್ಟು 1000 ರೂಪಾಯಿ ಹೋಗುತ್ತೆ ಇವಾಗ? ನೋಡ್ಕೋಬೇಕು. 1000 ರೂಪಾಯಿ ಗೈಸ್, 1000 rupees ಆಗುತ್ತೆ. ಟ್ರೈನಲ್ಲಿ 1000 rupeesಗೆ ಏನು ತಿಂತೇವೆ? ಎಷ್ಟು ಕಾಫಿ ಕುಡಿತೆ? ಎಷ್ಟು ಕಾಫಿ ಕುಡಿತೆ? ಆರ್ನೂರು ಕಾಫಿ ತಗೊಂಡ್ಬಿಡ್ತೀಯ. ಆಮೇಲೆ ಮದ್ದು ರೆಡಿ ಬರ್ತದೆ. ಮದ್ದು ಬೇಡ ಎಷ್ಟು? 40 50 ಮದ್ದು ಬೇಡ ತಿನ್ಬಿಡ್ತೀಯ ನೀನು. ಹಂಗೆ ನಿಜವಾಗೂ ಬಜೆಟ್ಗೆ ಅಂತಲ್ಲ, ಟ್ರೈನಲ್ಲಿ ಆರಾಮ ಬಜೆಟ್ ಕಟಿಂಗ್ ನಮಗೆ ಗೊತ್ತು. ಒಂದ್ ಪ್ಲೇಸ್ ಅಲ್ಲ, ಆರಾಮಾಗಿ ಒಂದ್ ಕಡೆನೆ ಹೋಗ್ಬೋದು. ಅದರಲ್ಲಿ ನೀನು ಗಾಡಿ ಓಡಿಸಮ್ಮ ಅಂತ ನೀನು ಕೊಡ್ತೀನಿ, ನೀನು ಗೇರ್ ಹಾಕ್ಬೇಕು. ಹಂಗೇನಿಲ್ಲ, ಸಾಕು ಬಿಡು, ಕುಯ್ಬೇಡ. ಹಿಂಗೆ ನಿಜ ಹೇಳಿದ್ರೆ ಜನಕ್ಕೆ ಹಿಂಗೆ ಅಂತೆ, ಕುಯ್ಬೇಡ ಅಂತಾರೆ. ಬನ್ನಿ ಹೋಗೋಣ, ವೆಯ್ಟ್ ಮಾಡಿಬಿಟ್ಟು. ಗೈಸ್ ಟೈಮ್ ಆಲ್ಮೋಸ್ಟ್ 10 ಏನೋ ಆಗಿದೆ. ಆ್ಯಂಡ್ ಏನೇನು ತಿಂಡಿನಾ? ಗೈಸ್ ಆಲ್ಮೋಸ್ಟ್ ಇವಾಗ 10 ಏನೋ ಆಗಿದೆ. ಇವೆಲ್ಲ ತಿಂಡಿ ತಿನ್ಬಿಟ್ರು ಆ್ಯಕ್ಚುಲಿ, ನಾನೊಬ್ಬ ಬಾಕಿ ಇದ್ದೆ. ಸೊ ನೋಡಿ, ನನಗೆ ವಾಂಗಿಬಾತ್, ಎಲ್ಲರೂ ವಾಂಗಿಬಾತೆ, ಬಟ್ ನಾನು ಇವಾಗ ತಿಂತಾಯಿದ್ದೀನಿ ಗೈಸ್. ಇವಾಗ ಹಾಸನಲ್ಲಿದ್ದೀವಿ, ಹಾಸನಿಂದ ಇವಾಗ ಹೋಗಬೇಕು, ಬಿಡುತ್ತೀನಿ ಇನ್ನು ಇಲ್ಲ. ಹಾಸನ ಸ್ವಲ್ಪ ಜಾಸ್ತಿ ಸ್ಟಾಪ್ ಕೊಡ್ತಾರೆ ಟ್ರೈನು. ಸೊ ತಿಂದ್ಬಿಟ್ಟು ಹೋಗೋಣ. ಎಲ್ಲ ಒಂದು ರೌಂಡ್ ನಿದ್ದೆ ಆಯಿತು ಗೈಸ್. ನಾನು ನಿದ್ದೆ ಮಾಡಿದೆ, ಸಹೋ ನಿದ್ದೆ ಮಾಡ್ದೆ, ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ನಿದ್ದೆ ಮಾಡಿದ್ರು. ನಂಗೆ ಫಸ್ಟ್ ಯಾವಾಗ ರೀಚ್ ಆಗ್ತೀನಿ ಅನಿಸ್ತಾ ಇದೆ ಗೈಸ್. ಟ್ರೈನ್ ಜರ್ನಿ ಇವಾಗ ಇಷ್ಟ ಆಗ್ತಿಲ್ಲ. ಗೈಸ್ ಸಹೋ ಏನೋ ಹೇಳ್ಬೇಕಂತೆ, ಸೊ ಅದಕ್ಕೆ ಅವನಿಗೆ ಮೈಕ್ ಕೊಡ್ತಾ ಇದ್ದೀನಿ. ಹೇಳಿ ಸಹೋ. ಇವಾಗ ತಾನೇ ನಮ್ಮಮ್ಮ ಐಸ್ ಕ್ರೀಮ್ ಬಾಕ್ಸಲ್ಲಿ ಊಟ ತಂದಿದ್ರು, ಅದನ್ನು ಬಿಸಾಕಿದ್ರು. ಅದಕ್ಕೆ ಬಿಸಾಕಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದು ಪ್ಲಾಸ್ಟಿಕ್ ಹೋಗಿ ಈ ಥರ ಎಲ್ಲ ಮಾಡಿದ್ರೆ ಒಂದೇ ಒಂದಿತ್ತಲ್ಲ, ನಿಗೇನು ಅನಿಸ್ತಾ ಇಲ್ಲ ಅಮ್ಮ? ಅದು ಫುಲ್ಲು ಅಲ್ಲಿ ಖಾಲಿ ಜಾಗ, ಅದಕ್ಕೆ ಆಗ್ತದೆ. ನೀವು ಈ ಥರ ಎಲ್ಲ ಗಲೀಜ್ ಮಾಡಿ ರೋಡ್ ಸರಿ ಇಲ್ಲ ಅಂತೆಲ್ಲ ಹೇಳಿದ್ರೆ ನಾವು ಕರೆಕ್ಟಾಗಿರ್ಬೇಕು ತಾನೇ? ಇರ್ಬೇಕು, ಇನ್ನೊಂದೇ ಒಂದಲ್ಲ ಅಂತ ಆಗ್ತದೆ. ನಿನ್ ಥರ ಎಲ್ಲರೂ ಹಾಕಿದ್ರೆ ಏನಾಗುತ್ತೆ ಇವಾಗ? ಎಷ್ಟೊಂದು ಗಲೀಜ್ ಆಗುತ್ತೆ, ಹಾಕ್ಬಾರ್ದು. ಆಮೇಲೆ ಯಾರೋ ಕ್ಲೀನ್ ಮಾಡ್ತಾರೆ. ಅದೇ ಕರ್ಗೋದು ಇಲ್ಲ ಪ್ಲಾಸ್ಟಿಕ್. ನಾನೇ ಹಾಕ್ಬಿಟ್ಟೆ. ಏನ್ ಅನಿಸ್ತಾ ಇದೆ ನೀನು ಮಾಡಿರೋದಕ್ಕೆ ಇವಾಗ? ಬೇಜಾರಾತ, ಅದು ಇಟ್ಕೊಂಡು ಏನು ಸುಳ್ಳು ಹೇಳ್ತೀವ? ನೆಕ್ಸ್ಟ್ ಟೈಮ್ ಬಂದಾಗೂ ಇದೇ ಮಾಡ್ತೀಯ? ಇಲ್ಲ, ಇನ್ನೊಂದ್ಸಲಿ ಬಂದಾಗ ರೈಲ್ವೆ ಸ್ಟೇಷನ್ ಡಸ್ಟ್ಬಿನ್ ಇರುತ್ತಲ್ಲ, ಅಲ್ಲಿ ಹಾಕ್ತೀನಿ. ಸುಳ್ಳು. ಈ ಥರ ಜನ ಮತ್ತೇನು ಅದೇ ಮಾಡ್ತಾರೆ ಗೊತ್ತು, ಬಟ್ ಅಂದರು ನೋಡಿ ಅಪರಾಧಿಗಳು. ಆಗ್ತಿದೆ, ಇನ್ನೊಂದೇ ಒಂದು ಅಂದ್ಬಿಟ್ಟು ಆಗ್ತದೆ. ಒಂದೇ ಒಂದು ಅಂತ ಅದು ಯಾವಾಗಲೂ ಆಗ್ತಾ ಇರುತ್ತೆ. ಬಿಡು ಅಷ್ಟೇ, ಆಲ್ರೆಡಿ ಮಾಡ್ಬಿಡಿದ್ಯಾ ಪಾಪ. ಕ್ಲೀನ್ ಆಗಿದೆ ಅಲ್ಲಿ, ಎಷ್ಟು ಗ್ರೀನ್ ಆಗಿದೆ, ಎಷ್ಟು ಗ್ರೀನ್ ಆಗಿ. ಇಂಥ ಒಳ್ಳೆ ನೇಚರ್ನ ಹಾಳು ಮಾಡೋಕ್ಕೆ ಈ ಥರ ಜನಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೋ. ನೀವು ತಿಂದ್ರಿ ತಾನೇ? ನಾನು ತಿಂದೆ. ನಾನು ಹಾಕಿಲ್ಲ, ಯಾರು ಬಿಸಾಕಿದ್ಯಾರು? ನೀವು ಹಾಕ್ಲಿಲ್ಲ, ನಾನೇ ತಗೊಂಡ್ಬರ್ಬೇಕಂತ ನಾವಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಹಾಕೋಣ ಅಂತ ಸುಮ್ಮನೆ ಇದ್ವಿ. ಹಾಕ್ಬಿಡ್ತಿದ್ರಿ, ಏನು ಹಾಕಲ್ಲ. ನಿನ್ನ ಬ್ಯಾಗಲ್ಲಿ ತೊಗೊಂಡೋಗೋದು ಮೇಡಮ್. ಗೈಸ್ ಕಾಮೆಂಟಲ್ಲಿ ಈ ಅಮ್ಮಂಗೆ ಏನು ಹೇಳ್ಬೇಕಂತ ಹೇಳಿ ಗೈಸ್.
ಗೈಸ್ ಫೈನಲಿ ನಾವು ಸುಬ್ರಹ್ಮಣ್ಯ ರೀಚ್ ಆಗಿದ್ದೀವಿ ಗೈಸ್ ನೋಡಿ. ಸೊ ಟ್ರೈನ್ ಇವಾಗ ಜಸ್ಟ್ ರೀಚ್ ಆಯಿತು. ಜಸ್ಟ್ ನಿಲ್ಲಿಸಿದ ತಕ್ಷಣ ಇವಾಗ ನೆಕ್ಸ್ಟ್ ಡ್ರಿಲ್ ಏನಾಗುತ್ತೆ ಗೊತ್ತಾ? ಸೊ ಬೇಸಿಕಲಿ ಸುಬ್ರಹ್ಮಣ್ಯನಲ್ಲಿ ಇಳಿದಿದ ತಕ್ಷಣ ಇವಾಗ ಇಲ್ಲಿಂದ ಟೆಂಪಲ್ಗೆ ಹೋಗೋದಕ್ಕೆ, ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹೋಗೋದಕ್ಕೆ ಬಸ್ ಇರುತ್ತೆ ಆಚೆ ಕಡೆ. ಸೊ ಹೋಗಿ ಆ ಬಸ್ಸಸ್ನ ಪಟ್ಟಂತ ಹಿಡ್ಕೊಬೇಕು. ಆ ಬಸ್ ಮಿಸ್ ಆದರೆ ನೆಕ್ಸ್ಟು ಆಟೋ ಏನಾದ್ರು ಮಾಡ್ಕೊಂಡು ಹೋಗಬೇಕು. ಬಿಕಾಸ್ ಬಸ್ಸಲ್ಲಿ ಆ್ಯಕ್ಚುಲಿ ಆರಾಮಾಗಿರುತ್ತೆ, ಪೀಸಾಗಿರುತ್ತೆ ಹೋಗೋಕ್ಕೆ. ಕೆಲವು ಸತಿ ಕ್ರೌಡ್ ಆಗುತ್ತೆ, ಸೀಟ್ ಸಿಗೋಲ್ಲ, ಅದೆಲ್ಲ ಪ್ರಾಬ್ಲಮ್ಮು. ಬಟ್ ಅದನ್ನು ಬಿಟ್ಟರೆ ಆರಾಮಾಗಿರುತ್ತೆ. ಸೊ ಇವಾಗ ನಮ್ಮ ಮನೇಲಿ ಒಂದು ಸ್ವಲ್ಪ ರಶ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನೋಡಿ. ತೋರಿಸ್ತೀನಿ ಇಫ್ ಎಟ್ ಆಲ್ ಆದರೆ, ಯಾವಾಗಲೂ ಆದಂಗೆ ಆದರೆ ತೋರಿಸ್ತೀನಿ. ಸೊ ಅದಕ್ಕೆ ಎಲ್ಲ ಜನ ಓಡೋಗ್ತಾ ಇದ್ದಾರೆ ಗೈಸ್. ಎಲ್ಲ ಅದಕ್ಕೆ ಬಸ್ಗೋಸ್ಕರ, ಬಸ್ ಮಿಸ್ ಆಗಿಬಿಡುತ್ತೆ ಅಂತ. ಗೈಸ್ ನಾನು ಹೇಳಿಲ್ವಾ ಸ್ಟಾರ್ಟ್ ಆಗುತ್ತೆ ಅಂತ. ನೋಡಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಸ್ ಯೂಶ್ವಲ್ ಡ್ರಿಲ್ಲು. ನೋಡಿ 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 ನಾನು ಹೇಳಿಲ್ವಾ, ನಮಗೆ ಗೊತ್ತು, ನೋಡ್ಬಿಟ್ಟಿದ್ದೀನಿ. ನೀನು ನೋಡಲ್ವಾ? ವಿಡಿಯೋ ಮಾಡ್ತಿದ್ದೀನಿ ಅಂತ ಓಡ್ತಾ ಇಲ್ಲ ತಾನೇ ನೀನು? ಗೈಸ್ ಇಲ್ಲಾಂದರೆ ನಮ್ಮ ಅಮ್ಮ ಇಷ್ಟೊತ್ತಿಗೆ ಆಲ್ರೆಡಿ ಫುಲ್ಲು ಓಡ್ಕೊಂಡು ಹೋಗಿರ್ಬೋದು. ಇವತ್ತೇನೋ ಸ್ವಲ್ಪ ಪೀಸಾಗಿ ಹೋಗ್ತಿದ್ದಾರೆ ಅಷ್ಟೇ. ವೆದರ್ ನೋಡಿ ಹಿಂಗೆ ಫುಲ್ ಬಿಸಿಲಿದೆ, ಹೆವಿ ಬಿಸಿಲಿದೆ. ಗೈಸ್ ಫೈನಲಿ ಸೀಟೆಲ್ಲ ಸಿಕ್ಕಿದೆ. ಸೊ ಇವಾಗ 3 ಜನ ಇಲ್ಲಿ ಮುಂದೆ ಕೂತಿದ್ದಾರೆ, ನಾನೊಬ್ಬ ಹಿಂದೆ ಕೂತಿದ್ದೀನಿ. ಸೊ ಆಗ ಹೋಗಿ ಡೈರೆಕ್ಟಾಗಿ ಅಲ್ಲಿ ಸಿಗೋಣ ಗೈಸ್, ಯಾಕಂದರೆ ತುಂಬ ಸಫಿಕೇಷನ್ ಆಗ್ತದೆ, ಹೆವಿ ಕ್ರೌಡೆಡ್ ಆಗಿದೆ. ಗೈಸ್ ಇವಾಗ ಜಸ್ಟ್ ರೀಚ್ ಆದ್ವಿ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಬಸ್ಸಿಂದೆಲ್ಲ ಇಳ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ರೂಮ್ ಮಾಡಿದ್ದು ಅಕ್ಷರ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಅದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ. ಲಾಸ್ಟ್ ಟೈಮ್ ಆರಾಮಾಗಿ ಬಂದ್ಬಿಡ್ಬೋದು. ಇದು ದೇವಸ್ಥಾನದ ರೂಮೇ ಚೆನ್ನಾಗಿದೆ. ಅರಾಗ ಅಕ್ಷರ 2 ಇದೆಯಲ್ಲ, ಕಾರಲ್ಲಿ ಅರಾಗ ಆ ಕಡೆ ಅದೇ ಸುಬ್ರಹ್ಮಣ್ಯದ ಹತ್ರ, ಇದು ಅಕ್ಷರ ಇದ್ದೇನೆ ಹತ್ರ. ಇವತ್ತು ಮಳೆ ಫ್ರೀ ಹೊಡೆಯಂಗಿದೆ ಗೈಸ್, ಮೋಡ ಎಲ್ಲ ನೋಡೋಕ್ಕೆ. ಆ್ಯಕ್ಚುಲಿ ನೋಡಿ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಎಲ್ಲ ಮಾಡಿಕೊಂಡು ಹೆವಿ ಟಯರ್ಡ್ ಆಗ್ತಾಯಿದೆ. ಆ್ಯಕ್ಚುಲಿ ಟಯರ್ಡ್ ಅನ್ನೋದಕ್ಕಿಂತ ನನಗೇನೋ ಗೊತ್ತಿಲ್ಲ ಗೈಸ್, ದಕ್ಷಿಣ ಕನ್ನಡಗೆ ಬಂದಿದ ತಕ್ಷಣ ಸ್ಕಿನ್ ತುಂಬ ಆಯಿಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸಿಕ್ಕಾಬಡಿ ಆಯಿಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಂಗೂ ಹಂಗೆ? ಎಲ್ಲರಿಗೂ ಹಂಗೆ, ನಾನು ಹಂಗೆ ಒಬ್ಬಗೆ ಅಂದ್ಕೊಂಡಿದ್ದೆ. ಎಲ್ಲರಿಗೂ ಹಂಗೆ. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ರೆಡಿ ಆಗಿ ಆಮೇಲೆ ನೆಕ್ಸ್ಟ್ ಸಿಗೋಣ. ಬನ್ನಿ ಬೆಲ್ಗು ಗೈಸ್. ಫಸ್ಟು ದೇವಸ್ಥಾನದ ಒಂದು ರೂಮು ಅವರೇ ಕೊಡ್ತಾರೆ, ನಾವು ಪೂಜೆ ಮಾಡಿಸ್ತಾ ಇರೋದಕ್ಕೆ. ಸೊ ರೂಮ್ ನೋಡಿ ಗೈಸ್ ಹೆಂಗಿದೆ, ವರ್ಸ್ಟ್ ಆಗಿದೆ, ಸಿಕ್ಕಾಬಡೆ ವರ್ಸ್ಟ್ ಆಗಿದೆ. ಇದು ನೋಡಿ ಇಲ್ಲಿ ಗೋಡೆ ಎಲ್ಲ ಆ್ಯಂಡ್ ವಾಶ್ರೂಮ್ ಅಂತೂ ಎಲ್ಲ ಕೇಳಂಗಿಲ್ಲ, ತೋರ್ಸೋಕ್ಕೂ ಇಷ್ಟ ಆಗ್ತಿಲ್ಲ, ತುಂಬ ವರ್ಸ್ಟ್ ಇದೆ ಟೆಂಪಲ್ದು ರೂಮ್ಸು. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲಿಂದ ಕ್ಲೋಸ್ ಮಾಡಿಕೊಂಡು ನಾವು ಬೇರೆ ಪ್ರೈವೇಟ್ ಸ್ಟೇ ಮಾಡೋದಾಗಿದೆ. ಬಿಕಾಸ್ ಇದು ತುಂಬ ವರ್ಸ್ಟ್ ಆಗಿದೆ ಗೈಸ್, ಇರೋದಕ್ಕೂ ಆಗಲ್ಲ. ಲಾಕ್ ಮಾಡಿಸೋ ಯಾಕೆ? ಹಾಂ ಆ್ಯಕ್ಚುಲಿ ಲಾಸ್ಟ್ ಟೈಮು ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ, ಬಟ್ ಇದು ತುಂಬ ವರ್ಸ್ಟ್ ಆಗಿತ್ತು. ಸೊ ಅದಕ್ಕೆ ಇವಾಗ ಇಲ್ಲಿಂದ ನಾವು ಇನ್ನೊಂದು ಪ್ರೈವೇಟ್ ಸ್ಟೇಗೆ ಮೂವ್ ಆಗ್ತಾಯಿದ್ವಿ. ಸೊ ಇವಾಗ ಇಲ್ಲಿಂದ ಅಲ್ಲಿ ಹೋಗಿ ಆ್ಯಕ್ಚುಲಿ ಇವಾಗ 3 ಜನ ಹೋಗಿ ನೋಡ್ಕೊಂಬಂದರು. ನಾ ಇಲ್ಲೇ ಇದೆ, ನನಗೊಂದು ಸ್ವಲ್ಪ ಕೆಲಸ ಇತ್ತು, ಅದು ಇದು ಸ್ವಲ್ಪ ಕಾಲ್ಸ್ ಮಾಡಬೇಕಿತ್ತು. ಸೊ ಇವಾಗ ಅದೆಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲಿ ಹೋಗ್ತಾ ಇದ್ವಿ. ಹೊಸ ಜಾಗ ಹೆಂಗಿದೆ ತೋರಿಸ್ತೀನಿ ಗೈಸ್. ಲಿಫ್ಟೆಲ್ಲ ಇತ್ತಾ ಇಲ್ಲಿ? ಲಿಫ್ಟೆಲ್ಲ ಇದೆ, ಅನಾಗ ಚೆನ್ನಾಗಿದೆ ಕತ್ತಿ, ಚೆನ್ನಾಗಿದೆಯಾ? ಬನ್ನಿ ಗೈಸ್ ಅಲ್ಲಿ ಹೋಗೋಣ. ನಾನೇನೋ ಬಸ್ ಸ್ಟಾಪಿಗೆ ಹತ್ರ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಚೆನ್ನಾಗಿತ್ತಪ್ಪ. ಅಂದ್ರೆ ಓಕೆ ಇಲ್ಲ, ನಮ್ಮಮ್ಮಗೆ ಈ ಥರ ಇಷ್ಟ ಆಗುತ್ತೆ. ನಮ್ಮಮ್ಮಗೆ ಈ ಥರ ನಿಜವಾಗೂ ಇಷ್ಟ ಇಲ್ಲ ಕತೆ. ನಾನೇ ತಾನೇ ಇವಾಗ ಬೇಡ ಅಂತ ಹುಡ್ಕೊಂಬಂದಿದ್ದು. ಬಡ್ಜೆಟ್ ಕಟ್ ಮಾಡಬೇಕು, ಇಷ್ಟು ಮಾಡಬಾರ್ದು. ಹೋಗೋದು ವರ್ಷಕ್ಕೆ ಒಂದ್ಸತಿ ಹೋಗೋದು. ಎಷ್ಟು ಇದು ಅಂತ ನಿನಗೆ ಗೊತ್ತಲ್ಲ, ಒಂಚೂರು ಗಲೀಜಿದ್ರು ಇಷ್ಟಪಡ್ತೀನಿ ನಾನು. ಹಂಗೆ ಹೇಳ್ತೀಯ, ಬಾಯಿ ಮಾತು ಹೇಳ್ತಾರೆ ಅಷ್ಟೇ, ಅವೆಲ್ಲ ಏನಿಲ್ಲ ಗೈಸ್. ನಮ್ಮಮ್ಮ ಆ್ಯಕ್ಚುಲಿ ಗೈಸ್ ಇವಾಗ ಅಲ್ಲಿಂದ ಹೋಟೆಲ್ ವಿಷ್ಣು ವೈಭವ್ ಇಲ್ಲಿ ಮೇಲೆ ಶಿಫ್ಟ್ ಆಗ್ತಾ ಇದ್ವಿ. ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ಇಲ್ಲಿ ಇದೊಂದೇ ಚೆನ್ನಾಗಿದೆ ಅಂತ ನನಗನ್ಸಿದ್ದು. ಬೇರೆ ಯಾವುದಾದ್ರು ಇತ್ತಮ್ಮ ಚೆನ್ನಾಗಿರೋದು? ಬೇರೆ ಆ ಕಡೆ ಎಲ್ಲ ಇದ್ದಾವೆ. ನಮ್ಮದೇ ಗಾಡಿ ಇದ್ದಾವೆ, ಹೋಗ್ಬೋದು. ಇಲ್ಲಿ ನಾವು ಬಸ್ಸಲ್ಲಿ ಬರ್ತೀವಿ ಅಂದರೆ ಇದನ್ನೇ ನೋಡಬೇಕು. ಆ್ಯಕ್ಚುಲಿ ಗೈಸ್ ನಮ್ಮದೇ ಒಂದು ವೆಹಿಕಲ್ ಇದ್ದಿದ್ರೆ ಏನೋ ಸ್ವಲ್ಪ ದೂರ ಇದ್ದಿದ್ರು ಚೆನ್ನಾಗಿರೋದು ನೋಡ್ಕೊಂಡು ಮಾಡ್ಕೊಬೋದಿತ್ತು. ಬಟ್ ಸ್ವಲ್ಪ ಟೆಂಪಲಿಗೆ ಹತ್ರನೂ ನೋಡಬೇಕಲ್ಲ, ಬಿಕಾಸ್ ಟ್ರೈನಲ್ಲಿ ಬಂದಿದ್ವಿ ಈ ಸತಿ. ನಾನು ಅದೇ ಹೇಳಿದೆ ನಮ್ಮ ಅಮ್ಮಂಗೆ, ಇನ್ನು ಲಾಸ್ಟ್ ಟ್ರೈನಲ್ಲಿ ಇದೊಂದು ಸತಿ ಏನೋ ಅವ್ರು ಕೇಳಿದ್ರು ಅಂತ ಬಂದಿದೆ, ಮತ್ತೆ ಬರ್ತಾಯಿಲ್ಲ ನಮ್ಮ ಟ್ರೈನಲ್ಲಿ. ಮತ್ತೆ ಬಂದರೆ ನಮ್ಮದೇ ಒಂದು ವೆಹಿಕಲ್ ತೊಗೊಂಡು ಬರ್ತೀವಿ. ಆ್ಯಂಡ್ ಅದೇ ರೂಮ್ಸ್ ಎಲ್ಲ ನೋಡಿಬಿಟ್ಟು ಚೆನ್ನಾಗಿರೋದು ಮಾಡ್ಕೊಬೇಕು. ಸೊ ಇವಾಗ ಬನ್ನಿ ಹೋಗಿ ರೂಮ್ ಎಲ್ಲ ಹೆಂಗಿದೆ ಹೋಗಿ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಹೊಸ ರೂಮು ನೋಡಿ ಹಿಂಗಿದೆ, ಇಲ್ಲಿ ಸ್ಟೇ ಮಾಡ್ತಾ ಇರೋದು ನಾವು.
ಸೊ ಎಸ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಒಂದು ಇದಿದ್ರೆ ನಿಜ ಆಗ್ತಾ ಇರಲಿಲ್ಲ ಗೈಸ್. ನೋಡಿ ಇದು ತುಂಬ ಚೆನ್ನಾಗಿದೆ, ಕಂಪ್ಲೀಟ್ ಡೀಸೆಂಟಾಗಿದೆ. ಆ್ಯಂಡ್ ವಾಶ್ರೂಮ್ ಮಾಡೋದು, ವಾಶ್ರೂಮ್ ತುಂಬ ಇಂಪಾರ್ಟೆಂಟು. ಹಾಂ, ವಾಶ್ರೂಮು ಚೆನ್ನಾಗಿದೆ ಆ್ಯಕ್ಚುಲಿ. ಯಾ, ಪರ್ಫೆಕ್ಟ್ ಗೈಸ್. ಇದೇನೂ ಪ್ರಾಬ್ಲಮ್ ಇಲ್ಲ. ನೋಡಿ ಹಿಂಗಿದ್ರೆ ಇದ್ಬಿಡ್ಬೋದು, ಬಟ್ ಆ ಜಾಗ ತುಂಬ ವರ್ಸ್ಟು. ಇದು ಪೀಸ್ಫುಲ್ ಆಗಿದೆ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ನಾವು ಒಂದು ಸ್ವಲ್ಪ ಆದಮೇಲೆ ಸಿಗ್ತೀವಿ ಗೈಸ್. ಇವಾಗ ಟೈಮು ಆಲ್ಮೋಸ್ಟ್ 8, ವೆರಿ ಕ್ಲೋಸ್ ಟು 8 ಆಗಿದೆ. ಸೊ 7ಗೇನೋ ಲಾಸ್ಟ್ ದರ್ಶನ ಓಪನ್ ಇತ್ತಂತೆ. ಆ್ಯಂಡ್ 7ಗೆ ಕ್ಲೋಸ್ ಮಾಡಿ ಇವಾಗ ಮತ್ತೆ 8ಗೇನೋ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಐ ಮೀನ್ ನಮ್ಮಮ್ಮ, ನಮ್ಮಪ್ಪ ಮತ್ತು ಋತಿಕ್ 3 ಜನ ಆವಾಗಲೇ ಒಂದು ರೌಂಡ್ ಎಲ್ಲ ಓಡಾಡ್ಕೊಂಡು ಬಂದರು. ನಾನು ಹೋಗಿರಲಿಲ್ಲ ಗೈಸ್. ನನಗೆ ಒಂದಷ್ಟು ಫೋನ್ ಕಾಲ್ಗಳು ಮಾಡಬೇಕಿತ್ತು ಆ್ಯಂಡ್ ಆಮೇಲೆ ಸ್ವಲ್ಪ ಎಡಿಟ್ ಎಲ್ಲ ಮಾಡಬೇಕಿತ್ತು. ಸೊ ಅದೆಲ್ಲ ಮಾಡಿಕೊಂಡು ಕೂತ್ಕೊಂಡು ಬ್ಯುಸಿಯಾಗಿದೆ. ಸೊ ಇವಾಗೆಲ್ಲ ಮುಗಿಸ್ಬಿಟ್ಟು ಇವಾಗ ಟೆಂಪಲ್ಗೆ ಒಂದು ರೌಂಡು ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡು, ಫೈನಲಿ ಕರ್ಕೊಂಬಂದಿದ್ದೀನಾ ಹಾಂ ಗೈಸ್. ನಿಮಗೆಲ್ಲ ಪ್ರಾಮಿಸ್ ಮಾಡ್ದಂಗೆ ಫೈನಲಿ ನಾವು ಕುಕ್ಕೆಗೆ ಬಂದಿದ್ದೀವಿ ಗೈಸ್. ನೋಡಿ, ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ವೀಡಿಯೋನಲ್ಲಿ ಪ್ರಾಮಿಸ್ ಮಾಡ್ದಂಗೆ ಇವಾಗ ಕುಕ್ಕೆಗೆ ಬಂದಿದ್ದೀವಿ. ಸೊ ಇವಾಗ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಏನು ಪ್ಲಾನ್ ಇವತ್ತಿಗೆ ಇದಕ್ಕೆ? ಏನೂ ಇಲ್ಲ, ಈಗ ಹೋಗೋದು, ದರ್ಶನ ಮಾಡೋದು, ಊಟ ಮಾಡೋದು, ಬರೋದು ಅಷ್ಟೇ. ಓಕೆ. ಸೊ ಇವಾಗ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಇವತ್ತು ಸ್ವಲ್ಪ ಬೇಗ ನಿದ್ದೆ ಮಾಡಬೇಕು. ಬಿಕಾಸ್ ಬೆಳಗ್ಗೆ ಎಷ್ಟು 6ಗೆ ಪೂಜೆ ಸ್ಟಾರ್ಟ್ ಆಗೋದು. 6 ಗಂಟೆ, 6:15 ಅಂದರೆ ನಾವು 6 ಗಂಟೆಗೆ ಹೋಗ್ಬೇಕು. ಸೊ ಬೆಳಗ್ಗೆ ಪೂಜೆಗೆ ಹೋಗಬೇಕು ಗೈಸ್. ಸೊ ಇವತ್ತು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾಳೆ ಬೆಳಗ್ಗೆ ಬೇಗ ಮಲ್ಕೊಬೇಕು. ಐ ಮೀನ್ ಇವತ್ತು ನೈಟ್ ಬೇಗ ಮಲ್ಕೊಬೇಕು. ಬಿಕಾಸ್ ನಾಳೆ ಬೆಳಗ್ಗೆ ಇಲ್ಲ ಅಂದರೆ ಮತ್ತೆ ಸುಮ್ಮನೆ ಹೆವಿ ಟೈರ್ಡ್ ಆಗಿಬಿಡುತ್ತೆ. ಅದು ನನಗೆ ಲಾಸ್ಟ್ ನೈಟ್ ಬೇರೆ ನಿದ್ದೆ ಆಗಿರಲಿಲ್ಲ. ನಾನು ಟ್ರೈನಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದೆ, ಇಲ್ಲಿ ಬಂದುಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಸ್ವಲ್ಪ. ಆಮೇಲೆ ಸ್ವಲ್ಪ ಎದ್ಬಿಟ್ಟು ನಾನು ಮಲ್ಕೊಂಡೆ. ನಾನು ಬೆಳಗ್ಗೆ 3:30ಗೆ ಎದ್ದಿದ್ದು. 3:30 ಎಲ್ಲ ನಾವು ಓದ್ತೀವಿ ಅಂದರೆ ನಿದ್ದೆ ಬರಲ್ಲ. ಚಾನ್ಸೇ ಇಲ್ಲ. 3:30 ನಾನು ಇನ್ನೂ ನಿದ್ದೆನೇ ಮಾಡಿರಲಿಲ್ಲ. ನಾನು ಸುಮ್ಮನೆ ಮಲ್ಕೊಂಡಿದ್ದೆ. ಇನ್ನೇನು ಟೈಮ್ ಆಗೋಯ್ತು, 4 ಗಂಟೆ ಆಗೋಯ್ತು. ಬನ್ನಿ ಗೈಸ್, ಇವಾಗ ಹೋಗೋಣ. ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ. ಆ್ಯಕ್ಚುಲಿ ಅಷ್ಟೇನು ರಶ್ ಇರಲ್ಲ ಕುಕ್ಕೆ ಯೂಶ್ವಲಿ. ಇವತ್ತು ರಶ್ ಇಲ್ಲ. ವೀಕ್ಡೇಸ್ ಇವತ್ತು ಇಲ್ಲ, ಬಟ್ ಇವತ್ತು ಸ್ವಲ್ಪ ಖಾಲಿನೇ ಇದೆ. ಆರಾಮಾಗಿದೆ ಗೈಸ್, ಫುಲ್ ಖಾಲಿ ಇದೆ. ನಾವು ಇವಾಗ ಡೈರೆಕ್ಟಾಗಿ ಹೋಗಿ ದರ್ಶನ ಮಾಡಿದ್ದು, ಲೈನೇ ಇಲ್ಲ. ಸೀದಾ ದೇವ್ರ ಮುಂದೆ ಹೋಗಿದೆ. ಅದಕ್ಕೆ ನೀವು ಫೋನ್ ಮಾಡಿದ್ದೆ. ನನಗೂ ಅಷ್ಟೇ, ಕುಕ್ಕೆ ಅಥವಾ ಧರ್ಮಸ್ಥಳ ಅಲ್ಲ ಅಂದರೆ ಡೈರೆಕ್ಟಾಗಿ ವೀಕ್ ಡೇಸ್ ಆದರೆ ಆರಾಮಾಗಿ ಹೋಗ್ಬೋದು. ವೀಕೆಂಡ್ಸು ಸ್ವಲ್ಪ ಹೆವಿ ಬೀಟಿ. ನಮಗೂ ವೀಕೆಂಡ್ ಮಾತ್ರ ಬರಬಾರ್ದು. ಲಾಸ್ಟ್ ಟೈಮ್ ನಾವು 100 ರೂಪೀಸ್ ಟಿಕೆಟ್ ಹೋಗಿ. ಸೊ ಬನ್ನಿ ಇವಾಗ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ನೋಡಿ ಎಷ್ಟು ಖಾಲಿ ಇದೆ. ಕಂಪ್ಲೀಟ್ ಸ್ಟ್ರೇಟ್ ಮೂವಿಂಗ್ ಲೈನ್. ಒಂದು ಚೂರು ಒಬ್ಬರು ಇವಾಗಲೂ ಎಲ್ಲಿದೆ? ಖಾಲಿನೇ ಇದೆ. ಆವಾಗಲೇ ಇನ್ನೂ ಕಮ್ಮಿನಾ? ಫುಲ್ ಖಾಲಿ ಇದೆ ಗೈಸ್. ಬೆಸ್ಟ್ ಟೈಮ್ ಬರೋಂಗಿದೆ. ವೆದರು ಸಕ್ಕತ್ತಾಗಿದೆ ಆ್ಯಕ್ಚುಲಿ ಕುಕ್ಕೆಯಲ್ಲಿ. ಸೊ ಹೋಗಿ ಮುಗಿಸ್ಕೊಂಡು ಬರೋಣ ಬನ್ನಿ. ಇಲ್ಲಿ ವಿಡಿಯೋ ಎಲ್ಲ ಮಾಡಿದ್ರೆ ಅಷ್ಟೇ ಬೀಟಿಂಗ್ ಸಿಗುತ್ತೆ ನನಗೆ. ಸೊ ಬೇಗ ಮುಗಿಸ್ಕೊಳ್ಳೋಣ ದರ್ಶನ ಗೈಸ್. ಇವಾಗ ಜಸ್ಟ್ ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ದರ್ಶನಕ್ಕೆ ಕ್ಯೂ ಇಲ್ಲ ಗೈಸ್. ಊಟಕ್ಕೆ ನೋಡಿ ಎಷ್ಟು ಕ್ಯೂ ಇದೆ ಅಪ್ಪ. ಊಟಕ್ಕೆ ಆ್ಯಕ್ಚುಲಿ ಜಾಸ್ತಿ ಕ್ಯೂ ಇದೆ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಆ್ಯಕ್ಚುಲಿ ನನಗೆ ಸುಬ್ರಹ್ಮಣ್ಯದಲ್ಲಿ ಊಟ ತುಂಬ ಇಷ್ಟ ಆಗುತ್ತೆ. ಸೊ ಏನೇನು ಬಡಿಸ್ತಾರೆ ಅಂತ ತೋರಿಸ್ತೀನಿ ಗೈಸ್. ಸಕ್ಕತ್ತಾಗಿರುತ್ತೆ ಊಟ. ಸೊ ಇವಾಗ ಬನ್ನಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸಿಗ್ತೀನಿ. ತುಂಬ ಕ್ರೌಡ್ ಇದೆ. ನನ್ನ ವಾಯ್ಸ್ ಕ್ಯಾಪ್ಚರ್ ಆಗ್ತಿದೆ ಅನ್ನೋ ಗೊತ್ತಿಲ್ಲ, ಬಟ್ ಯಾವಾಗ ಮಾಡೋದು ಮಾಡ್ತಾಯಿದ್ದೀನಿ ನೋಡೋಣ. ಆ್ಯಕ್ಚುಲಿ ಈ ಸರಿನೇ ಕರೆಕ್ಟಾಗಿ ಫುಲ್ ವ್ಲಾಗ್ ಮಾಡಿದ್ದೀನಿ. ಎಂಟು ಏನೇನು ಮಾಡಿದ್ದೀವಿ ಪ್ರತಿಯೊಂದು ವ್ಲಾಗ್ ಮಾಡಿದ್ದೀನಿ, ಚಿಕ್ಕ ಚಿಕ್ಕ ಸೆಗ್ಮೆಂಟು ಕೂಡ. ಸೊ ಲೆಟ್ಸ್ ಸಿ, ಹೋಪ್ಫುಲಿ ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. ಎಷ್ಟು ಊಟ ಗೈಸ್ ಇದು ತಿನ್ನೋಕ್ಕೆ. ಟೆಂಪಲಲ್ಲಿ ತಿನ್ನಬೇಕು ಯಾವಾಗಲೂ. ಸುಬ್ರಹ್ಮಣ್ಯ ಆಗೋ ಗೊತ್ತಿಲ್ಲ. ನನಗೆ ಆ್ಯಕ್ಚುಲಿ ಫುಡ್ ತುಂಬ ಇಷ್ಟ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಊಟ ಎಲ್ಲ ಮುಗಿಸೋಣ. ಸಹೋ ಇಲ್ಲಿ ಕೂತಿದ್ದಾನೆ ಆ್ಯಂಡ್ ಅವರಿಬ್ರು ಆ ಕಡೆ ಇದ್ದಾರೆ ಗೈಸ್. ಸೊ ಇವಾಗ ಜಸ್ಟ್ ಊಟ ಎಲ್ಲ ಮುಗೀತು. ಜಸ್ಟ್ ಊಟ ಎಲ್ಲ ಮಾಡಿಸ್ಕೊಂಡು ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇವತ್ತು, ಅಂದರೆ ಯೂಶ್ವಲಿ ಕುಕ್ಕೆಯಲ್ಲಿ ನಾವು ನಮ್ಮ ಹೊಟ್ಟೆ ನಾವೇ ತೊಳಿಬೇಕಂತ ನಂಗೆ ದೇವರೇ ಗೊತ್ತಿರಲಿಲ್ಲ. ಮುಂಚೆ ಬಾಳೆ ಎಲೆಗೆ ಹಾಕೋರು, ಇವಾಗ ತಟ್ಟೆ ಕೊಡ್ತಾರೆ. ಕೆಳಗಡೆ ಎಲ್ಲ ಇದೆಯಲ್ಲ, ಕೆಳಗಡೆ ಎಲ್ಲ ಬಾಳೆ ಎಲೆಗೆ ಬಿಡಿಸ್ತಿದ್ರು. ಮೇಲೆ ಗೊತ್ತಿರಲಿಲ್ಲ ಗೈಸ್. ನಾನು ಇವತ್ತೇ ಅನ್ಸುತ್ತೆ ಫಸ್ಟ್ ಟೈಮ್ ತಟ್ಟೆ. ನಾವು ಲಾಸ್ಟ್ ಟೈಮ್ ಹಂಗೆ ಲಾಸ್ಟ್ ಟೈಮ್ ನೀವು ತಟ್ಟೆ ತೊಳಿತಿದ್ರಾ? ನಂಗೆ ಗೊತ್ತಿರಲಿಲ್ಲ ಗೈಸ್. ನಾನು ಆ್ಯಕ್ಚುಲಿ ಇವತ್ತೇ ನೋಡಿದ್ದು ತಟ್ಟೆ ತೊಳೆಯೋದು, ನಾವೇ ತೊಳಿಬೇಕಂತ ಗೊತ್ತಿರಲಿಲ್ಲ. ಸೊ ದರ್ಶನ ಎಲ್ಲ ಮುಗೀತು ಗೈಸ್. ನೋಡಿ ಹೆಂಗಿದೆ, ಎಷ್ಟೊಂದು ಜನ ಎಲ್ಲ ಕೂತ್ಕೊಂಡಿದ್ದಾರೆ. ಸೊ
ಸೋಯಾ ಇವಾಗ ಊಟ ಹೆಂಗಿತ್ತು? ಚೆನ್ನಾಗಿತ್ತು. ನಂಗೆ ಇಷ್ಟ ಊಟ ಇಲ್ಲಿ, ಇಷ್ಟಪ್ಪ ಜಾಸ್ತಿ. ನನಗೂ ಹೆವಿ ಇಷ್ಟ. ನನಗೆ ಧರ್ಮಸ್ಥಳಕ್ಕಿಂತ ಸುಬ್ರಹ್ಮಣ್ಯದ ಇಷ್ಟ. ಯಾ ಸೊ ಎಲ್ಲ ಮುಗೀತು ಗೈಸ್. ಇವಾಗ ಹೋಗಿ ಐಸ್ ಕ್ರೀಮ್ ಏನಾದ್ರು ತೊಗೊಂಡು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ವಾಪಸ್ ನಾವು ನಮ್ಮ ರೂಮ್ಗೆ ಹೋಗ್ತೀವಿ. ಸೊ ನಿದ್ದೆ ಮಾಡತ್ತಂತಂದು ನೀಟಾಗಿ ಬ್ಲಾಗ್ ಮಾಡಿ ರೆಕಾರ್ಡ್ ಮಾಡ್ತೀನಿ ಗೈಸ್, ತೋರಿಸ್ತೀನಿ ಗೈಸ್. ಸೊ ಇವಾಗ ಜಸ್ಟ್ ಒಬ್ರು ಸಿಕ್ಕಿದ್ದಾರೆ. ಹಾಯ್ ಬ್ರೋ. ಆರಾಮಿದ್ದೀರಾ? ಆರಾಮಿದ್ದೀನಿ. ನಿಮ್ಮ ಹೆಸರು? ಬಸವರಾಜ್ ಅಂತ. ಬಸವರಾಜ್ ಅಂತ. ಊಟ ಆಯ್ತಾ? ಊಟ ಆಯಿತು ಬ್ರೋ, ನಿಮ್ಮದು? ಆಯ್ತು ಬ್ರೋ. ಎಲ್ಲಿ ನೀವು? ಬೆಂಗಳೂರನ? ದಾವಣಗೆರೆ ಬ್ರೋ ನಮ್ಮದು. ದಾವಣಗೆರೆ. ನಮ್ಮ ಫ್ರೆಂಡ್ಸ್. ಹೌದಾ? ನಿಮ್ಮ ಹೆಸರು? ಮಹಾದೇವ್ ಅಂತ. ಮಹಾದೇವ್ ಗೈಸ್. ಸೊ ಇವ್ರಿಬ್ರನ್ನ ಇವಾಗ ಇಲ್ಲಿ ಮೀಟ್ ಮಾಡಿದ್ವಿ. ಆ್ಯಂಡ್ ಹಂಗೆ ನಾನು ಬ್ಲಾಗ್ ಮಾಡ್ತೀನಲ್ಲ, ಸೊ ಹಂಗೆ ಬ್ಲಾಗಲ್ಲಿ ಇಂಟ್ರಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಖುಷಿ ಆಯಿತು ಬ್ರೋ ಬಂದು ಮಾತಾಡಿಸಿದ್ದು. ಥ್ಯಾಂಕ್ ಯು. ಬಾಯ್ ಬಾಯ್ ಗೈಸ್. ಸೊ ಇವಾಗ ನಾವು ಜಸ್ಟ್ ವಾಪಸ್ ಹೋಗ್ತಾ ಇದ್ವಿ ರೂಮ್ಗೆ. ಆ್ಯಂಡ್ ಹಂಗೆ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಹಾಯ್, ನಿಮ್ಮ ಹೆಸರು? ನಂದಿನಿ ಅಂತ. ಆ್ಯಂಡ್ ನಂದಿನಿ ಮತ್ತು ಅವ್ರ ಫ್ಯಾಮಿಲಿ ಇದ್ದಾರೆ. ಸೊ ಇವಾಗ ಇವ್ರನ್ನ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಬಟ್ ಖುಷಿ ಆಯಿತು ನೀವು ಬಂದು ಮಾತಾಡ್ಸಿದ್ದು. ಬಿಕಾಸ್ ಎಷ್ಟೊಂದು ಜನ ಮಾತಾಡ್ಸೋಕ್ಕೆ ಹಿಂದೇಟ್ ಆಗ್ತಾರೆ, ಏನಕ್ಕೆ ಮಾತಾಡ್ಸೋದು ಹಂಗೆ ಅಂತ. ಮಾತಾಡ್ಸೋಣ ಅನಿಸ್ತು. ನಿಮ್ಮ ಫ್ಯಾಮಿಲಿ ಎಲ್ಲ ನೋಡಿದೆ. ಖುಷಿ ಆಯಿತು. ಥ್ಯಾಂಕ್ ಯು. ನಿಮ್ಮ ನೋಡ್ಬಿಟ್ಟು ಖುಷಿ ಆಯಿತು ಗೈಸ್. ಇವಾಗ ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ರೂಮ್ಗೆ ನಾವೇ ಬಂದ್ವಿ ಗೈಸ್. ಆ್ಯಂಡ್ ನೋಡಿ ನಮ್ಮ ವ್ಯೂ ಹಿಂಗಿದೆ. ಸೊ ಇಲ್ಲೇ ಟೆಂಪಲ್ ಇದೆ. ಸೊ ಎಕ್ಸಾಕ್ಟಾಗಿ ನಮ್ಮ ರೂಮ್ ಬಾಲ್ಕನಿಯಿಂದ ನಮಗೆ ಟೆಂಪಲ್ ಕಾಣಿಸುತ್ತೆ. ಸೊ ಹಿಂಗಿದೆ. ಬಟ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಸೊ ಇವತ್ತು ಆಲ್ರೆಡಿ ಈ ವ್ಲಾಗು ತುಂಬ ಲೆಂದಿ ಆಗಿದೆ. ಸೊ ಲೆಂದಿ ಆಗಿರೋದ್ರಿಂದ ಎರಡು ವ್ಲಾಗ್ ಮಾಡೋಣ, ಪಾರ್ಟ್ 2 ನೆಕ್ಸ್ಟ್ ಮಾಡೋಣ. ನಾಳೆ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಈ ವ್ಲಾಗ್ ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಇಲ್ಲೇ ಸೆಟ್ಲ್ ಆಗ್ತಾಯಿದ್ವಿ. ಇಲ್ಲಿ ನಾನು ಸಹ ಮಲ್ಕೊತೀವಿ, ಅಲ್ಲಿ ನಮ್ಮ ಅಪ್ಪ ಅಮ್ಮ ಮಲ್ಕೊತಾರೆ. ಆ್ಯಂಡ್ ಇಲ್ಲೇನು ರೂಮ್ ಟೂರ್ ಕೊಡೋಷ್ಟು ಏನಿಲ್ಲ, ಬಟ್ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ಗೈಸ್. ಸೊ ಇದನ್ನು ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಹೋಪ್ಫುಲಿ ನೆಕ್ಸ್ಟ್ ವ್ಲಾಗ್ ಪಾರ್ಟ್ 2 ಬರುತ್ತೆ. ಸೊ ನೆಕ್ಸ್ಟ್ ಡೇ ಏನೇನು ಮಾಡ್ತೀವಿ, ಏನೇನು ಪೂಜೆ ಮಾಡಿಸ್ತೀವಿ, ಸೊ ಮ್ಯಾಕ್ಸಿಮಮ್ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನೆಲ್ಲ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ 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 ಗೈಸ್. ಬಾಯ್ ಗೈಸ್, ಸಿ ಯು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.